Hi, hello everyone. Welcome to Competitive Guy YouTube channel. ಸೊ ಫೈನಲಿ ಎಲ್ ಐ ಸಿ ಎಚ್ ಎಫ್ ಎಲ್ ಎಕ್ಸಾಮ್ ಹೇಗಾಯಿತು ಏನಾಯಿತು ಅಂತದ್ದು ಇದ್ರ ಬಗ್ಗೆ ನಾನು ಆ್ಯಕ್ಚುಲಿ ಇದು ಅಪ್ಲೈ ಮಾಡಿದ್ದಿಲ್ಲ, ಯಾಕಂದರೆ ನಂದು ಆರ್ ಬಿ ಐ ಸಿಸ್ಟಮ್ ಒಂದು ಎಕ್ಸಾಮ್ ಮೇನ್ಸ್ ಇದ್ದ ಕಾರಣ ಆ್ಯಕ್ಚುಲಿ ಅದನ್ನು ಅಪ್ಲೈ ಮಾಡಿದ್ದೀನಿ. ಆ್ಯಂಡ್ ನಿನ್ನೆ ಐ ಡಿ ಬಿ ಐ ಜೆ ಎಮ್ ರಿಸಲ್ಟ್ ಕೂಡ ಬಂದಿದೆ, ಅದನ್ನು ಕೂಡ ನಂದು ಏನಾಗಿದೆ ಅಂತಂದೇಳಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಬೇಕಾದರೆ ನೀವು ನೋಡ್ಬೋದು. ಆ್ಯಂಡ್ ಸೊ ನಾವು ಎಲ್ ಐ ಸಿ ಎಚ್ ಎಫ್ ಎಲ್ ಹೌಸಿಂಗ್ ಫೈನಾನ್ಸ್ ಲಿಮಿಟೆಡ್ ಎಕ್ಸಾಮ್ ಹೇಗಾಯಿತು ಏನಾಯಿತು ಅಂತಂದರೆ ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಆ್ಯಂಡ್ ಎಲ್ ಐ ಸಿ ಎಸ್ ಎಫ್ ಎಲ್ ಎಕ್ಸಾಮ್, ಐ ಥಿಂಕ್ ಇಟ್ ವಾಸ್ ಅ ವೆರಿ ಈಸಿ ಎಕ್ಸಾಮ್. ಐ ಫೀಲ್ ಸೊ ಓವರ್ ಆಲ್ ದ ಪೇಪರ್ ವಾಸ್ ವೆರಿ ಈಸಿಯರ್ ಆನ್ ಸೈಡ್ ನನಗೆ ಕೇಳಿದರೆ. ಆ್ಯಂಡ್ ಒಂದೊಂದು ಯಾವ ಸೆಕ್ಷನ್ ಹೇಗಾಯಿತು ಏನೇನಾಯಿತು ಅಂತಂದೇಳಿ ಎಲ್ಲ ಡಿಸ್ಕಸ್ ಮಾಡೋಣ. ಫಸ್ಟ್ ರೀಸ್ನಿಂಗ್. ಐ ಥಿಂಕ್ ರೀಸ್ನಿಂಗ್ ನನಗೇನೆಂದರೆ ಆರಾಮ್, ಆಲ್ಮೋಸ್ಟ್ ಇಟ್ಸ್ ಅ ವೆರಿ ನಾರ್ಮಲ್ ಪೇಪರ್ ಫಾರ್ ಮಿ. ಆರಾಮ್ ಈಸಿಯಾಗಿ ಆಯಿತು. ಇನ್ನೊಂದು ಏನಂದರೆ ಸೆಕ್ಷನಲ್ ಟೈಮಿಂಗ್ ಇಲ್ಲ ಏನಿಲ್ಲ, ಸೊ ಆರಾಮಾಗಿ ಮಾಡ್ಬೋದು. ಸೊ ಮೈ ಅಟೆಂಪ್ಟ್ಸ್ ಇನ್ ರೀಸ್ನಿಂಗ್ ಲೈಕ್ 40/40 ರೀಸ್ನಿಂಗು. ದೆನ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ನನಗೇನು ಯಾವುದು ಪ್ರಾಬ್ಲಮೇ ಆಗಲಿಲ್ಲ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡು. ಸೊ ಇನ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಆಲ್ಸೋ ಮೈ ಅಟೆಂಪ್ಟ್ಸ್ ಲೈಕ್ 40/40. ನಂಗೆ ಭಾಳ ಈಸಿ ಅನಿಸ್ತು ಕ್ವಶನ್ ಲಿಟ್ರಲಿ. ಆ್ಯಂಡ್ ಈವನ್ ಇಂಗ್ಲೀಷ್ ಈಸ್ ಆನ್ ಆಲ್ಸೋ ಈಸಿಯರ್ ಸೈಡ್. 40/40 ಕ್ವಶನ್ಸ್, ಮೇ ಬಿ ಸಮ್ ಆಫ್ ದ ಕ್ವಶನ್ಸ್ ಆರ್ ಟ್ರಿಕಿ, ಬಟ್ ಅಂಥ ಪರಿ ಏನಿದ್ದಿಲ್ಲ, ಮಾಡ್ಬೋದಿತ್ತು. ಇಂಗ್ಲೀಷ್ ಕೂಡ 45 ಕ್ವಶನ್ಸ್ ಅಟೆಂಪ್ಟ್ ಮಾಡಿದ್ದೀನಿ. ಆ್ಯಂಡ್ ಕಂಪ್ಯೂಟರ್ ವಾಸ್ ಆನ್ ವೆರಿ ಈಸಿ ಸೈಡ್, ದಿಸ್ ಈಸ್ ಆಲ್ಸೋ 40/40. ಆ್ಯಂಡ್ ಜನರಲ್ ಅವೇರ್ನೆಸ್, ಫೈನಲಿ ಇದು ಬ್ಯಾಂಕಿಂಗ್ ಅವೇರ್ನೆಸ್ ಅಂತಂದು ಹೇಳಲೇಬಾರ್ದು. ಸೊ ದಟ್ಸ್ ವೈ ಲೈಕ್ ಜನರಲ್ ಅವೇರ್ನೆಸ್ ಅಂತಂದು ಹೇಳಬೇಕು, ಇದು ಜನರಲ್ ನಾಲೆಜ್ ಅಂತ ಇಟ್ಬಿಟ್ರೆ ಚೆನ್ನಾಗಿ. ಆ್ಯಂಡ್ ಇನ್ ದಿಸ್ ಐ ಥಿಂಕ್ 32 ಅಟೆಂಪ್ಟೆಡ್ ಔಟ್ ಆಫ್ 40. ನಿಮಗೆ ಇಲ್ಲೊಂದು ಏನು ಹೇಳ್ಬೇಕಂದ್ರೆ, ನನ್ನ ಪೇಪರು ಆಲ್ಮೋಸ್ಟು 90 ಮಿನಿಟ್ಸಲ್ಲೇ ಮುಗಿದೋಯ್ತು. ಇನ್ನೂ 30 ಮಿನಿಟ್ಸ್ ಜಸ್ಟ್ ವೇಸ್ಟ್ ಮಾಡಿದ್ದೀನಿ ನನ್ನ ಟೈಮ್. ಹೆಂಗಂದರೆ ನಾನು ಫಸ್ಟಿಗೆ ಸಿಸ್ಟಮ್ ಓಪನ್ ಆದ ತಕ್ಷಣವೇ ಐ ಥಿಂಕ್ ಐ ಆಲ್ರೆಡಿ ಅಂದರೆ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದೆ ನಾನು ಯಾವ ರೀತಿ ಅಟೆಂಪ್ಟ್ ಮಾಡಬೇಕಂತಂದೇಳಿ. ಸೊ 10 ಮಿನಿಟ್ಸಲ್ಲಿ ಕಂಪ್ಯೂಟರ್ ಕ್ವಶನ್ಸ್ ಮುಗಿಸಿದೆ. ಆಮೇಲೆ ನೆಕ್ಸ್ಟು ಇನ್ನೂ 10 ಮಿನಿಟ್ಸ್ ಇತ್ತು. 10 ಮಿನಿಟ್ಸಲ್ಲಿ ಇದು ಜನರಲ್ ಅವೇರ್ನೆಸ್ ಕ್ವಶನ್ಸ್ ಮುಗಿಸಿದೆ. ಸೊ ಇನ್ನೂ 100 ಮಿನಿಟ್ಸ್ ಉಳಿಸಿದ್ದೆ ನಾನು. ಆ್ಯಂಡ್ ಇಂಗ್ಲೀಷ್ ನಂದು 12 ಮಿನಿಟ್ಸಲ್ಲಿ ಏನೋ ಮುಗೀತು, ಅಷ್ಟು ಸ್ಪೀಡ್ ಇದ್ದೀನಿ ನಾನು. ಸಾರಿ 12 ಮಿನಿಟ್ಸ್ ಅಲ್ಲ, 20 ಮಿನಿಟ್ಸಲ್ಲಿ ಮುಗೀತು. ಸೊ 80 ಮಿನಿಟ್ಸ್ ಏನೋ ಉಳೀತು. 80 ಮಿನಿಟ್ಸು ಇದರೊಳಗಡೆ ಐ ಥಿಂಕ್ ಐ ಟುಕ್ ಅ 50 ಮಿನಿಟ್ಸ್ ಟು ಸಾಲ್ವ್ ಕ್ವಾಂಟ್ ಆ್ಯಂಡ್ ರೀಸ್ನಿಂಗ್ ಅಷ್ಟೇ. ಸೊ ನನಗೆ ಓವರಾಲ್ ಹೇಳ್ತೀನಿ, ಪೇಪರ್ ಭಾಳ ಈಸಿ ಇತ್ತು. ಕಟ್ ಆಫ್ ಮಾತ್ರ ಭಾಳ ಮೇಲೆ ಹೋಗುತ್ತೆ. ಐ ಥಿಂಕ್ ಇಟ್ ಈಸ್ ಲೈಕ್ 160 to 180 ಹೋದರೂ ಹೋಗ್ಬೋದು, ಈ ರೇಂಜಲ್ಲಿ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ವೇಕೆನ್ಸಿ ಬೇರೆ ಕಡಿಮೆ ಇರಬಲ್ಲ, ಸೊ ಆ ರೇಂಜ್ಗೆ ಹೋಗ್ಬೋದು. ಸೊ ಫೈನಲಿ ಸೈನಿಂಗ್ ಆಫ್ ಕಾಂಪಿಟೇಟಿವ್ ಗೈ. ಥ್ಯಾಂಕ್ ಯು.